ಸರ್ ವರ್ಷ ಪೂರ್ತಿ ಟೊಮಾಟೊ ಬೆಳೆಯೋದಕ್ಕೆ ಸಾಧ್ಯನಾ ಸರ್? ಇಲ್ಲ, ಟಮಾಟ ವರ್ಷ ಪೂರ್ತಿ ಬೆಳೆಯೋದಕ್ಕ ಸಾಧ್ಯ ತುಂಬಾ ಕಡಿಮೆ ಇದೆ. ಒಂದೊಂದು ಹವಾಗುಣದಲ್ಲಿ ಒಂದೊಂದ್ ತರ ಆಗತ್ತೆ. ಟಮಾಟ ಬಂದ್ಬಿಟ್ಟು ಇದು ವಾಣಿಜ್ಯ ಬೆಳೆ, ಇದು ಜನಪ್ರಿಯ ಬೆಳೆ ಅನ್ನೋದಕ್ಕಿಂತ ಇದು ವಾಣಿಜ್ಯ ಬೆಳೆ. ಈ ಬೆಳೆ ಹೆಂಗೆ ಅಂತಂದ್ರೆ ಇವಾಗ ನಮ್ಮ ಭಾಗದಲ್ಲಿ ಇವಾಗಿನ ಸಂದರ್ಭದಲ್ಲಿ ಯಥೇಚ್ಛವಾಗಿ ಬೆಳೆದು ಬಿಟ್ಟಿದ್ದಾರೆ. ಬೆಳಿಬಾರ್ದಾಗಿತ್ತು ಬೆಳೆದಿದ್ದಾರೆ. ಅಂದ್ರೆ ನಮ್ ಕಡೆದಲ್ಲ, ಬೇರೆ ಕಡೆ ಬರ್ತಾ ಇದೆ. ನಮಗ್ ಸೀಸನ್ ಸ್ಟಾರ್ಟ್ ಆಗೋದು ಮಾರ್ಚ್ ಇಂದ ಶುರು ಆಗುತ್ತೆ. ಮಾರ್ಚ್ ಇಂದ ಅಪ್ ಟು ಆಗಸ್ಟ್ 15th ವರೆಗೂ ನಮ್ ಕಡೆ ಮಾಲ್ ಇರ್ತೈತೆ. ಅಂತ ಸಂದರ್ಭದಲ್ಲಿ ರೈತನು ಬೆಳ್ಕೊಂಡ್ರೆ ಒಳ್ಳೆ ಲಾಭಾಂಶ ಸಿಗ್ತೈತೆ. ಅದಾದ್ಮೇಲೆ ಅನ್ಸೀಸನ್ ಬೆಳೆ ಅಂತ ಬೆಳಿತಾರೆ. ಬೆಳೆದ್ರೆ ಬೇರೆ ಕಡೆ ಏನಾನ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಬೆಲೆ ಸಿಗಂತ ಸಾಧ್ಯತೆಗಳಿರ್ತೈತೆ. ಈಗ ಏನ್ ನಮ್ಮಲ್ಲಿ 4ನೇ ತಿಂಗಳಲ್ಲಿ ಬೆಲೆ ಸ್ಟಾರ್ಟ್ ಆದ್ರೆ ಅಪ್ ಟು ಡಿಸೆಂಬರ್ ವರೆಗೂ ಬೆಲೆ ನಡೀತಾನೆ ಇರ್ತೈತೆ. ಜನವರಿ 15ರವರೆಗೂ ಹಂಗೆ ನಡೀತಾ ಇರ್ತೈತೆ. ಒಂದೊಂದ್ಸತಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಕೂಡ ಬೆಲೆ ಸಿಗಿರಂತ ಅದು ಇದೆ, ಹಿಸ್ಟ್ರಿ ಇದೆ. ಹಂಗಂತೇಳಿ ಆ ಸಂದರ್ಭದಲ್ಲಿ ಟಮಾಟ ರೈತನು ಯಥೇಚ್ಛವಾಗಿ ಬೆಳೆಯೋದಿಲ್ಲ, ತುಂಬಾ ಕಡಿಮೆ ಬೆಳಿತಾನೆ. ಈಗ ರೈತನು ವರ್ಷ ಪೂರ್ತಿ ಟೊಮಾಟೊ ಬೆಳಿಬೇಕು ಅಂತ ನಾವು ಯಾವುದೇ ಕಾರಣಕ್ಕೆ ಹೇಳಕ್ ಆಗೋದಿಲ್ಲ. ಮತ್ತೆ ಹವಾನ ಗುಣಕ್ಕ ಹೊಂದ್ಕೊಳೋ ತರ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂತ ಬಿತ್ತನೆ ಬೀಜನ ಆಯ್ಕೆ ಮಾಡ್ಕೋಬೇಕು. ನಾವು ಯಾವ ಸಂದರ್ಭದಲ್ಲಿ ಯಾವ ತಳಿ ಉಣಿದ್ರೆ ನಮ್ಗೆ ಟೊಮಾಟೊ ಇಳುವರಿ ಬರ್ತೈತೆ, ಒಳ್ಳೆ ಕ್ವಾಲಿಟಿ ಬರ್ತೈತೆ, ಮಾರ್ಕೆಟ್ ಸೂಕ್ತ ಆಗಿರ್ತೈತೆ ಅಂತಕ್ಕಂಥದ್ದು ರೈತನ ತಿಳ್ಕೊಂಡೇ ಮಾಡ್ಬೇಕು. ಈಗ ನೋಡಿ, ನಿಮ್ಗ ಡಿಸೆಂಬರ್ ಅಕ್ಟೋಬರ್ ಇಂದ ಅಪ್ ಟು ಮಾರ್ಚ್ ವರೆಗೂ ಬಾಹು ಟೊಮಾಟೊ ಸ್ವಲ್ಪ ಚೆನ್ನಾಗಿದೆ ಬೆಳೆಗಳು. ಮಾರ್ಕೆಟ್ ಅಲ್ಲಿ ಯಥೇಚ್ಛವಾಗಿ ಬೆಲೆನೂ ಮಾರ್ತಾ ಇದೆ. ಆ ತರ ತಳಿನ ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡು ರೋಗ ಎಲ್ಲಿರೋದಿಲ್ಲ ಅಲ್ಲಿ ಅಂತ ನರ್ಸರಿಗಳನ್ನ ಆಯ್ಕೆ ಮಾಡ್ಕೊಂಡು ಅಂತ ನರ್ಸರಿಯಿಂದ ತಂದು ರೈತನ ನಾಟಿ ಮಾಡೋದು ಒಂದು. ತಿರುಗಿ ಬೆಳೆ ಸಂಪೂರ್ಣವಾಗಿ ವರ್ಷ ಪೂರ್ತಿ ಹಾಕಿದ್ರಲ್ಲಿ ಆಗ್ತಾ ಇದ್ರೆ ಭೂಮಿ ಹಾಳಾಗತ್ತೆ. ಗ್ಯಾಪ್ ಕೊಡ್ಬೇಕಾಗತ್ತೆ. ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಒಂದ್ ಬೆಳೆ ಇಟ್ಟು ತಿರುಗಿ ಬೇರೆ ಬೆಳೆ ಇಟ್ಟು ವರ್ಷದಲ್ಲಿ ಒಂದ್ಸತಿ ಭೂಮಿನ ಹದ ಮಾಡ್ಕೊಂಡು ಬೆಳೆ ನಾಟಿ ಮಾಡೋದು ಸೂಕ್ತ. ಅದ್ರ ಜೊತೆಗೆ ಏನಾಗತ್ತೆ, ಈಗ ಸೀಸನ್ ಅಂತ ಯಥೇಚ್ಛವಾಗಿ ಕಾಯ್ತಾ ಇರ್ತಾರೆ ಜನ. ಕಾಯೋದಾಗ ಏನ್ ಮಾಡ್ತಾರೆ, ಒಬ್ಬೊಬ್ಬನ 10 ಎಕರೆ 20 ಎಕರೆ ಈ ತರ ಮಾಡ್ತಾರೆ. ನಾನ್ ಮಾಡಬಾರ್ದು ಅಂತ ರೈತನಿಗೆ ಹೇಳೋದಿಲ್ಲ. ಅದು ಆ ತರ ಮಾಡೋ ಬದಲು 10 ಎಕರೆ ಮಾಡೋರು 5 ಎಕರೆ ಏನ್ 10 ಎಕರೆ ಕೊಡ್ತೀಯ ಅದೆಲ್ಲ ರಾಸಾಯನಿಕಗಳು ಮತ್ತೆ ಗೊಬ್ಬರ ಮತ್ತೆ ಫರ್ಟಿಲೈಸರ್ಸ್ ಎಲ್ಲ ಕೊಟ್ಟು 5 ಎಕರೆಗೆ ಮಾಡಿದ್ರೆ ಏನ್ 10 ಎಕರೆಯಲ್ಲಿ ಬರ್ತೈತೋ ಅದು 5 ಎಕರೆಲ್ಲೇ ಇಳುವರಿ ಬರ್ತೈತೆ. ಅದ್ರಲ್ಲಿ ನಿಮ್ಗೆ ಬೆಲೆನು ಸಿಗಂತ ಎಲ್ಲಾ ಸಾಧ್ಯತೆಗಳಿರ್ತೈತೆ. ರೈತನು ಲಾಸ್ ಆಗೋದಿಲ್ಲ. ಆಸೆಗೆ ಏನ್ ಮಾಡ್ತಾರೆ, 10 ಎಕರೆ 20 ಎಕರೆ ಉಣ್ತಾರೆ, ಕೂಲಿ ಆಳಿಗೆ ಸಿಗೋದಿಲ್ಲ, ನಷ್ಟಕ್ಕೆ ಅನುಭವಿಸ್ತಾರೆ. ಹಂಗಾಗೋದ್ ಬೇಡ. ಅದ್ ಜೊತೆಗೆ ನರ್ಸರಿನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಯಾವ ನರ್ಸರಿಯಲ್ಲಿ ನಮ್ಗೆ ರೋಗ ಇಲ್ಲ, ಯಾವ ನರ್ಸರಿಯಲ್ಲಿ ಒಳ್ಳೆ ತಳಿ ಹಾಕ್ತಾನೆ, ಗ್ಯಾರಂಟಿ ಕೊಡ್ತಾನೆ. ಅದ್ರ ಜೊತೆಗೆ ರೈತನು ಬುದ್ಧಿವಂತನಾಗ್ಬೇಕು. ರೈತ ಯಾವಾಗ ನರ್ಸರಿಯಲ್ಲಿ ನಾರ್ ಬುಕ್ ಮಾಡ್ಕೊಂತಾನೆ ಅವತ್ತೇ ಅದನ್ನ ಬಿಲ್ ಪಡಿಬೇಕಾಗತ್ತೆ. ಅಡ್ವಾನ್ಸ್ ಮಾಡಿ ಬಿಲ್ ಪಡಿಬೇಕು. ಬಿಲ್ ಪಡೆದು ಆ ಬಿಲ್ ಎಲ್ಲಿ ಏನಿರ್ತೈತೆ ಅದೇ ಸಸಿ ತಗೊಂಡು ನಾಟಿ ಮಾಡ್ಬೇಕಾಗತ್ತೆ. ನಾರು ಕರೆಕ್ಟ್ ಆಗಿ 25 ದಿವಸ ಆಗಿದ್ಯಾ ಅಂತ ಫಸ್ಟ್ ಕಂಡಿಡ್ಕೋಬೇಕು. ಚೆನ್ನಾಗಿ ಬೇರು ಹೋಗಿದ್ರೆ ಅಂತ ನಾರ್ ತಗೊಂಡ್ಬಂದು ರೋಗ ಇಲ್ದಿರೋಂತ ನರ್ಸರಿಯಲ್ಲಿ ತಂದು ನಾಟಿ ಮಾಡಿದ್ರೆ ಅದು ಸೂಕ್ತ ಅಂತ ಅನ್ಸುತ್ತೆ. ನಾಟಿ ಮಾಡುವ ಸಸಿಗಳ ನಡುವೆ ಅಂತರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ರೈತರು ಏನ್ ಮಾಡ್ತಾರೆ, ಒಂದ್ ಅಡಿಗೆ ಒಂದ್ ನಾರ್ ಇಡ್ತಾರೆ, ಡಬಲ್ ನಾರ್ ಇಡ್ತಾರೆ. ಅದೆಲ್ಲ ಒಳ್ಳೇದಲ್ಲ. 5-5.5 ಅಡಿಗೆ ಸಾಲ್ ಇಡ್ಬೇಕು. ಸಾಲಿಂದ ಸಾಲ್ಗೆ 5.5 ಅಡಿ ಅಂತರ ಇರ್ಬೇಕು. ಸಸಿಯಿಂದ ಸಸಿಗೆ 2 ಅಡಿ ಇರ್ಬೇಕು. ಅದೇನಾಗತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಗಿಡದ ಮೇಲೆ ಬಿದ್ದು ಹೂ ಮೇಲೆ ಬಿದ್ದು ಕಾಯಿ ಒಳ್ಳೆ ಕ್ವಾಲಿಟಿ ಬರ್ತೈತೆ, ಗಿಡನು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಯಾವಾಗ ನಾವು ಅಂತರ ಕೊಡೋದಿಲ್ಲ ಅವಾಗ ಸುಮ್ಮನೆ ಬೆಳ್ಕೊಂಡಿದ್ದಾಗತ್ತೆ, ಗಿಡದಲ್ಲಿ ಒಳ್ಳೆ ಇಳುವರಿ ಬರೋದಿಲ್ಲ, ತೊಂದರೆ ಆಗುತ್ತೆ. ಸಾಲಿಂದ ಸಾಲ್ಗೆ ಅಂತರ ಇದ್ರೆ ಏನಾಗತ್ತೆ, ಮನುಷ್ಯ ಒಂದು ಓಡಾಡ್ಬೇಕಾಗತ್ತೆ. ಅಂತರ ಇಲ್ಲ ಓಡಾಡುವಾಗ ಮನುಷ್ಯನ ಬಾಡಿ ತಗ್ಲಿ ಅರ್ಧ ಫ್ಲವರ್ ಡ್ರಾಪ್ ಆಗಂತ ಎಲ್ಲಾ ಸಾಧ್ಯತೆಗಳಿರ್ತದೆ. ಅದ್ರ ಜೊತೆಗೆ ಕಳೆ ನಾವು ಶುದ್ಧಿ ಮಾಡ್ಕೊಳ್ಳೋದು ಹೆಂಗಂದ್ರೆ, ಕಳೆ ಬಂದ ತಕ್ಷಣ ತಗೊಂಡೋದು ಔಷಧಿ ಹೊಡೆದ್ಬಿಡ್ತಾರೆ. ದಯವಿಟ್ಟು ಔಷಧಿ ಹೊಡಕ್ ಹೋಗ್ಬೇಡ್ರಿ. 1 2 3 ಸತಿ ಕಳೆ ಕಿತ್ಕೊಂಡ್ರೆ ಕಳೆ ನಾಶ ಆಗ್ಬಿಡ್ತೈತೆ. ಪೇಪರ್ ಹಾಕಿ, ಮಲ್ಚಿಂಗ್ ಪೇಪರ್ ಒಳ್ಳೆ 30 ಮೈಕ್ರಾನ್ ಮಲ್ಚಿಂಗ್ ಪೇಪರ್ ಹಾಕಿ ನೀವು ನಾಟಿ ಮಾಡಿದ್ರೆ ಅದು ತುಂಬಾ ಒಳ್ಳೇದು ಅಂತ ಅನಿಸ್ತಾ ಇದೆ. ಅದರಲ್ಲಿ ನಿಮ್ ಕಳೆನೂ ಬರೋದಿಲ್ಲ, ನಾರ್ ಡೆವಲಪ್ಮೆಂಟ್ ಆಗುತ್ತೆ. ನಾಟಿ ಮಾಡುವಾಗ ನಾರ್ನ ಸೂಕ್ತವಾಗಿ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗತ್ತೆ. ರೈತನ ಬೆಡ್ ಮೇಲೆ ನೀರ್ ಹಾಕೊಡ್ಬೇಕು. ಒಂದ್ ನೈಟ್ ಎಲ್ಲ ನೀರ್ ಹಾಕಿರ್ತಾನೆ, ಬೆಡ್ ಎಲ್ಲ ಚೆನ್ನಾಗಿ ನೆಂದಿರ್ತೈತೆ. ನಾರ್ ಸಸಿ ತಗೊಂಡೋಗಿ ನಾಟಿ ಮಾಡಿದಾಗ ನೀರ್ ಹಾಕ್ಬಾರ್ದು, ಡ್ರಿಪ್ ಅಲ್ಲಿ ನೀರ್ ಬಿಡಬಾರ್ದು. ನಾವು ಒಂದು 4 ರಿಂದ 5 6 ಬಾರಿ ನೀರ್ ಹಾಕೋಬೇಕು. ಬೆಳಿಗ್ಗೆ ಒಂದು 5 ರಿಂದ 6 ಗಂಟೆ ಸಮಯದಲ್ಲಿ ಒಂದು ಗ್ಲಾಸ್ ನೀರು ನಾರ್ ಮೇಲೆ ಹಾಕಿ ಒಂದು 2 ಅವರ್ 3 ಅವರ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಸಂಜೆ 8 ಗಂಟೆವರೆಗೂ ಒಂದು 6 ಸರಿ ನೀರ್ ಹಾಕೊಂಡಿದ್ದೆ ಆದ್ರೆ ಒಂದು ನಾರು ಹೋಗೋದಿಲ್ಲ. ಎಷ್ಟೇ ಬಿಸಿಲಲ್ಲಿ ನಾರು ಹೋಗೋದಿಲ್ಲ. ರೈತರು ಗಾಬರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಗ್ಲಾಸ್ ಇಡೋದು, ಇನ್ನೇನೋ ಮಾಡೋದು ಮಾಡ್ತಾರೆ. ಅದೆಲ್ಲ ಬೇಕಾಗಿಲ್ಲ. ನೀವು ಮಾಡುವಾಗ ಮಲ್ಚಿಂಗ್ ಪೇಪರ್ ಆಯ್ಕೆ ಮಾಡ್ಕೊಳೋದು ಒಂದು. ಮಲ್ಚಿಂಗ್ ಪೇಪರ್ ಆದ್ಮೇಲೆ ನೀವು ಸಸಿನ ಆಯ್ಕೆ ಮಾಡ್ಕೋಬೇಕು, ಯಾವ ತರ ಸಸಿ ತರಬೇಕು ಅನ್ನೋದೊಂದು. ಅದರ ನಂತರ ಸಸಿ ನಾಟಿ ಮಾಡಿದಾದ್ಮೇಲೆ ಒಂದು ವಾರ ಕಾಲ ಸಸಿಗೆ ನೀರು ಗ್ಲಾಸ್ ಅಲ್ಲಿ ತಗೊಂಡೋಗಿ ಹಾಕಿದಾಗ ನಾರು ಡ್ಯಾಮೇಜ್ ಆಗೋದಿಲ್ಲ,
ಕ್ಲೀನ್ ಆಗಿ ಅಂಟ್ಕೊಂತೈತೆ. ಇದರಿಂದ ರೈತನಿಗೆ ಏನಾಗುತ್ತೆ, ಬೆಳೆ ಒಂದೇ ಯೂನಿಫಾರ್ಮ್ ಆಗಿ ಬರ್ತೈತೆ. ಇಲ್ಲ ಅಂದ್ರೆ ಒಂದ್ ನಾರು ಹೋಗಿರೋ ತರ್ತರ 20 ದಿವಸ 30 ದಿವಸ ಗ್ಯಾಪ್ ಇರ್ತೈತೆ, ಒಂದು ಉದ್ದಕ್ಕೆ ಇರ್ತೈತೆ, ಒಂದು ಗಿಡ್ಡಕ್ಕೆ ಇರ್ತೈತೆ, ಬೆಳೆ ಚೆನ್ನಾಗಿ ಕಾಣಿಸೋದಿಲ್ಲ. ಇದನ್ನ ರೈತರು ಫಾಲೋ ಮಾಡ್ಬೇಕು. ಅದ್ರ ಜೊತೆಗೆ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ರೈತನು ಗಾಬರಿ ಆಗಿ ಬೆಳೆ ನಂದು ಚೆನ್ನಾಗಿ ಬಂದ್ಬಿಡ್ಬೇಕಂತ ಹೇಳಿ ಯಥೇಚ್ಛವಾಗಿ ಡ್ರಿಪ್ ಗೊಬ್ಬರ ಕೊಟ್ಬಿಟ್ಟು ಬೆಳೆ ಹಾಳು ಮಾಡ್ಕೊಂತ ಭೂಮಿನ ಹಾಳಾಗತ್ತೆ. ಡ್ರಿಪ್ ಗೊಬ್ಬರ ಕೊಡಕ್ ಹೋಗ್ಬೇಡ್ರಿ. ತಿಪ್ಪೆ ಗೊಬ್ಬರ ನಿಮ್ಗೆ ಏನು ಹಿಂಡಿ ಇದೆ, 2 ತರ ಹಿಂಡಿ ಇದೆ, ಹಿಂಡಿ ಮತ್ತೆ ಆರ್ಗ್ಯಾನಿಕ್ ಗೊಬ್ಬರಗಳು ಏನೈತೋ ಅದನ್ನ ಕೊಟ್ಕೊಳ್ಳಿ. ತಿಪ್ಪೆ ಇದು ಮೂಟೆ ಗೊಬ್ಬರ ಅಂದ್ರೆ ಏನು 19 ಮತ್ತೆ ಬೇರೆ ಬೇರೆ 10 ಹಲವಾರು ಗೊಬ್ಬರಗಳಿದಾವೆ. ಅದನ್ನ ಡ್ರಿಪ್ ಅಲ್ಲಿ ಕೊಡೋದಕ್ಕಿಂತ ಗಿಡದ ಪಕ್ಕದಲ್ಲಿ ಗಾತ ಹಾಕಿ ಕೊಟ್ರೆ ಅದು ಸ್ವಲ್ಪ ಅನುಕೂಲ ಆಗತ್ತೆ. ಇದು ರೈತನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು. ಮತ್ತೆ ನೀರು ಯಥೇಚ್ಛವಾಗಿ ಯಾವಾಗ ಹಾಯಿಸ್ಬೇಕಾಗತ್ತೆ ಅಂತಂದ್ರೆ ಒಂದು 30 ದಿವಸ ಆದ್ಮೇಲೆ, 30 ದಿವಸವರೆಗೂ ನೀರು ಕಡಿಮೆ ಕೇಳುತ್ತೆ. ಫ್ಲವರ್ ಯಾವಾಗ ಇದಾಗ ಸ್ಟಾರ್ಟ್ ಆಗುತ್ತೆ, ಫ್ಲವರ್ ಮತ್ತೆ ಕಾಯಿ, ಆ ಸಂದರ್ಭದಿಂದ ಚಾಲು ಮಾಡ್ಕೊಳ್ಳಿ. ನೀರು ಯಥೇಚ್ಛವಾಗಿ ಕೊಡ್ಬೇಕಾಗತ್ತೆ. ಎದುವರೆಗೂ ಅಂದ್ರೆ ಕಾಯಿ ಶಾಂಪಲ್ ಆಗೋವರೆಗೂ. ಕಾಯಿ ಶಾಂಪಲ್ ಆದ ನಂತರ ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಯಾವ ಮಟ್ಟದಲ್ಲಿ ನೀರು ಹಾಯಿಸ್ಬೇಕು, ಯಾವ ಮಟ್ಟದಲ್ಲಿ ನೀರು ಇದ್ ಮಾಡ್ಕೋಬೇಕಂತ. ನೀರ್ ಕೇಳೋದು ಗ್ಯಾಪ್ ಅಲ್ಲಿ, ಏನ್ 1 ಮಂತ್ ಗ್ಯಾಪ್ ಅಲ್ಲಿ ಯಥೇಚ್ಛವಾಗಿ ನೀರ್ ಕೊಡ್ಬೇಕಾಗತ್ತೆ. ಆ ನೀರು ಭೂಮಿ ಒಣಗ್ದಾಗ ನೋಡ್ಕೊಂಡ್ರೆ ಒಳ್ಳೆ ಇಳುವರಿ ಬರ್ತೈತೆ, ರೋಗಗಳು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಮತ್ತೆ ವೈರಸ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲು ವಿಡಿಯೋದಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದೆ, ಈಗಲೂ ಒಂದ್ಸರಿ ಹೇಳಿರ್ತೀನಿ. ಅದು 1 ಮೀಟರ್ ಅಂತರದಲ್ಲಿ ತೋಟ ಸುತ್ತು ಜೋಳ, ಯಾವುದೇ ಜೋಳ ಆಗ್ಲಿ ಸ್ವಲ್ಪ ಒತ್ತಿಗೆ ಇದ್ ಮಾಡ್ಕೊಂಡ್ರೆ ಅದು ಜೋಳ ಒಂದು 3 ಅಡಿ ಬೆಳೆದಿರ್ತೈತೆ. ಮತ್ತೆ ತೋಟನ ರೆಡಿ ಮಾಡಿ ಸೇಮ್ ನಾನು ಈಗ ಹಿಂದೆ ಏನ್ ಹೇಳಿದೀನಿ ಅದ್ರ ಪ್ರಕಾರ ನೀವು ನಾಟಿ ಮಾಡ್ಕೊಂಡಿದ್ದೆ ಆದ್ರೆ ಸ್ವಲ್ಪ ವೈರಸ್ ಕಂಟ್ರೋಲ್ ಆಗುತ್ತೆ. ಏನು ಚಿಟ್ಟೆಯಿಂದನೇ 90% ವೈರಸ್ ಬರೋದು. ಆ ಚಿಟ್ಟೆ ಬಂದ್ ಏನಾಗುತ್ತೆ, ಇದ್ರಲ್ಲಿ ತಗ್ಲಾಕೊಂಡ್ರೆ ಏನಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ನೀವು ಮೆಶು, ಒಂದು 5 ಅಡಿ ಮೆಶು ತೋಟದ ಸುತ್ತ ಕಟ್ಕೋಬೇಕಾಗತ್ತೆ. ಇದೆಲ್ಲ ಮಾಡೋದ್ರಿಂದ ನಿಮ್ಗೆಲ್ಲ ಬರೋದ್ ಖರ್ಚು ಒಂದು 10 ರಿಂದ 20 ಸಾವಿರ ಬರುತ್ತೆ. ನಿಮ್ಗೊಂದು 50 ಸಾವಿರ ಔಷಧಿಗಳಲ್ಲಿ ಉಳಿಯುತ್ತೆ, ಒಂದು 1 ಲಕ್ಷ 2 ಲಕ್ಷ ಬೆಳೆಯಲ್ಲಿ ಹತ್ತಿ ಬರ್ತೈತೆ. ಇಷ್ಟು ಮಾಹಿತಿ ಕೊಡೋದಕ್ಕೆ ನಾನು ಇಷ್ಟಪಟ್ಟು ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂತ ನಿಮ್ಗೆ ಇದು ಕಂಡು ಬಂದಲ್ಲಿ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೆಚ್ಚಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.